ಅಮ್ಮ ನೋಡಮ್ಮ ಹೊಟ್ಟೆ ನೋವು ಬರುತ್ತೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನನ್ನ ತಂಗಿ ರಂಗೋಲಿ ಎಲ್ಲ ಬಿಡ್ತಿದ್ಲು. ನಮ್ಮಮ್ಮ ಪಾತ್ರೆ ಎಲ್ಲ ವಾಶ್ ಮಾಡ್ತಿತ್ತು. ನಾನು ಅದು ನೋಡ್ಕೊಂಡು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ದೇವ್ರ ಪೂಜೆ ಮಾಡಿ ನೋಡಿ ಯಾವ ಥರ ಮಾಡಿದೆ ಅಂತ. ನನ್ನ ತಂಗಿ ಬಿಡಿಸಿರೋ ರಂಗೋಲಿ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿ ನಮ್ಮನೆಯೆಲ್ಲ ಈ ಥರ ರೆಡಿ ಮಾಡಿದ್ವಿ ಸಿಂಪಲ್ಲಾಗಿ. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡ್ಕೊಂಡು ಟೊಮೆಟೊ ಬಾತ್ ಮತ್ತು ಮೊಸರು ಗೊಜ್ಜು ಮಾಡಿದ್ದೆ. ಅದನ್ನು ತಿನ್ಕೊಂಡು ಮಧ್ಯಾಹ್ನ ಆದಮೇಲೆ ಊಟಕ್ಕೆ ಏನೇನು ಬೇಕು, ನೈಟ್ ಊಟಕ್ಕೆ ಎಡೆ ಇಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಅಂತ ನಮ್ಮಮ್ಮ ತರಕಾರಿಗಳು ಕೊಡ್ತು. ಅದನ್ನು ಕಟ್ ಮಾಡ್ಕೊಂಡು ಅಯ್ಯನ ಮನೆ ಮೂವಿ ನೋಡ್ಕೊಂಡು ಕೂತಿದ್ದೆ. ಸ್ವಲ್ಪ ಸ್ನ್ಯಾಕ್ಸ್ ಥರ ಸೈಡ್ಸ್ ತಿನ್ಕೊಂಡು ನೆಕ್ಸ್ಟ್ ಊಟ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆಲ್ಲ ರೆಡಿನೇ ಮಾಡ್ಕೊಂಡ್ವಿ. ಏನೇನೆಂದರೆ ನಾನು ಬೋಂಡ ಮಾಡ್ತಿದ್ದೆ, ಅಮ್ಮ ಬಂದು ಸೋರೆಕಾಯಿ ಪಲ್ಯ ಮಾಡ್ತಿದ್ರು. ಸೊ ಹಂಗೆ ಒಂದಾದ್ಮೇಲೆ ಪಟ ಬೇಗ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ಒಂದು ಸೈಡ್ ನಾವು ಮಾಡಿಟ್ಟಿರೋದನ್ನೆಲ್ಲ ಎತ್ತಿಡ್ತಿದ್ವಿ. ಏನೇನೆಂದರೆ ಆಲೂಗಡ್ಡೆ ಪಲ್ಯ, ಹಾಗಲಕಾಯಿ ಪಲ್ಯ, ವಡೆ, ಬೋಂಡ. ನಾವು ಅನ್ನ ಸಾಂಬಾರು ಇಡಲ್ಲ. ಏನೇನು ಇಟ್ಟಿದ್ದೀನಿ ಅಂತ ನೈಟ್ ತೋರಿಸ್ತೀನಿ. ನೆಕ್ಸ್ಟ್ ನನ್ನ ತಂಗಿ ಬಂದು ಕಾಯಿ ತುರ್ಕೊಡ್ತಿದ್ಲು. ಅಮ್ಮ ಮೊಸರನ್ನ ಮತ್ತು ಬೆಲ್ಲದನ್ನೆಲ್ಲ ರೆಡಿ ಮಾಡ್ಕೊತಿದ್ರು. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಮಧ್ಯಾಹ್ನ ಆದಮೇಲೆ ಮಾಡೋಣ ಅಂದ್ಕೊಂಡು ಆಲ್ರೆಡಿ ಟೈಮೇ ಆಗೋಯಿತು. ಸೊ ಆನಂತರ ನಾವು ಎಡೆ ಇಡೋಕ್ಕೆ ಅಂತ ರೆಡಿ ಮಾಡಿದ್ವಿ. ಅಮ್ಮ ಕಲಶ ಎಲ್ಲನೂ ಪೂಜೆ ಮಾಡಿಕೊಡ್ತಿದ್ರು. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ನೆಕ್ಸ್ಟ್ ನಾವು ತಂದಿರೋ ಬಟ್ಟೆ ಎಲ್ಲ ನೆಟ್ಟು ಪೂಜೆ ಮಾಡಬೇಕಾಗಿತ್ತು. ನಾವು 2 ಜೊತೆ ತೊಗೊಂಡ್ಬಂದಿದ್ವಿ ಬಟ್ಟೆನ. ಸೊ ಅದನ್ನೆಲ್ಲ ಅಮ್ಮ ರೆಡಿ ಮಾಡಿಕೊಡ್ತಿದ್ರು. ನೆಕ್ಸ್ಟ್ ನಾನು ಯಾವ ಥರ ಎಡೆ ಇಡ್ತೆ ಅಂತ ನೋಡಿರಂತೆ. ಎಲ್ಲ ನಮ್ಮ ರೆಡಿ ಮಾಡಿಕೊಟ್ಟ ಮೇಲೆ ನನ್ನ ತಂಗಿ ಇನ್ನೊಂದು ಕಡೆ ಬಂದು ದೀಪ ಎಲ್ಲನೂ ರೆಡಿ ಮಾಡ್ತಿದ್ಲು ಪೂಜೆಗಂತ. ನಾನು ಎಲ್ಲ ಎಡೆಗಳಿಗೂ ಊಟ ಇಟ್ಟು ಎಡೆ ಎಲ್ಲನೂ ನೀಟಾಗಿ ಇಟ್ಟಿದ್ದೆ. ಆಗಿತ್ತು ನಾನು ಎಡೆ ಇಕ್ಕಿರೋದು. ಫೈನಲಿ ಎಡೆ ಇಕ್ಕೆಲ್ಲ ಆದಮೇಲೆ ನಾವು 5 ಎಡೆ ಇಟ್ಟಿದ್ವಿ. ಅಪ್ಪ ಕೂಡ ಫಸ್ಟ್ ಪೂಜೆ ಮಾಡಿದರು. ಸೊ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ನನ್ನ ತಂಗಿ ಕೂಡ ಪೂಜೆ ಮಾಡ್ತಿದ್ಲು. ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ. ಅಮ್ಮ, ತಂಗಿ, ನಾನು ಎಲ್ಲ ಪೂಜೆ ಮಾಡ್ತಿದ್ವಿ. ಅಷ್ಟರಲ್ಲಿ ಕೀರ್ತಿಯವರು ಕೂಡ ಬಂದರು. ಸೊ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಒಂದು 10 ಮಿನಿಟ್ಸ್ ಆಚೆ ಹೋಗಿದ್ವಿ. ಯಾಕಂದರೆ ಅಜ್ಜಿಲತ್ತ ಬಂದು ಊಟ ಮಾಡಬೇಕಲ್ವ, ಅದಕ್ಕೆ. ಸೊ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ಮಾಡೋಣ ಅಂತ ಬಂದ್ವಿ. ಎಲ್ಲರೂ ಕೂಡ ಒಂದೊಂದು ಎಲೆ ತೊಗೊಂಡಿದ್ವಿ. ಒಬ್ಬೊಬ್ಬರು, ನಾನು ಮತ್ತು ಕೀರ್ತಿಯಿಂದ 1 ಎಲೆ ತೊಗೊಂಡಿದ್ವಿ. ನನ್ನ ತಂಗಿ ಒಬ್ಬಳೇ 1 ಎಲೆ ತೊಗೊಂಡಿದ್ಲು. ಅವಳು ಯಾವ ಥರ ಖಾಲಿ ಮಾಡಿದ್ದಾಳೆ ಅಂತ ಮುಂದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದು ಈ ದಿನದ ವ್ಲಾಗ್ ಆಗಿರುತ್ತೆ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.